ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ನಾನು 4 ಕಾಲಿಗೆ ಎದ್ದಿದ್ದು, ಯಾಕೆಂದರೆ 30ನೇ ತಾರೀಕು ವೈಕುಂಠ ಏಕಾದಶಿ ಇತ್ತಲ್ವ. ಸೊ ನಾನು ಪೂಜೆನ ಮಾಡಿದ್ದೆ ಮತ್ತು ಉಪವಾಸನ ಇಟ್ಕೊಂಡಿದ್ದೆ. ಅದೇ ಬಂದುಬಿಟ್ಟು ಮತ್ತು 31ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ ಮುಕ್ತಾಯ ಟೈಮ್ ಇತ್ತು. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಂಗ್ ಇಟ್ಕೊಂಡು ನಾನು ಫ್ರೆಶ್ ಆಗಿಬಿಟ್ಟು ಹೊರಗಡೆ ಬಾಗಿಲಿಗೆ ತುಳಸಿಗೆ ರಂಗೋಲಿ ಹಾಕಿ ದೀಪವನ್ನು ಹಚ್ಚಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಆದಮೇಲೆ ಇನ್ನೂ ಟೈಮ್ ಇತ್ತು, 15 ನಿಮಿಷ ಟೈಮ್ ಇತ್ತು ಅನಿಸುತ್ತೆ 5 ಗಂಟೆಗೆ. ಸೊ ನೀವೇ ನಿಮಗೆ ತೋರಿಸಿ ನೋಡಿ ಟೈಮ್ ಇಷ್ಟು ಟೈಮ್ ಇದೆ ಇನ್ನು ನನಗೆ 5 ಗಂಟೆ ಆಗೋದಕ್ಕೆ. 5 ಗಂಟೆ ಮುಗಿಯುತ್ತೆ ಅಂತ ಹೇಳಿದ್ರಲ್ವ, ಅದಕ್ಕೂ ಬೇಗ ಮಾಡಿಬಿಟ್ಟೆ. ಅದಾದಮೇಲೆ ಅಡುಗೆ ಎಲ್ಲ ಮಾಡೋಕ್ಕೆ 6:30 ಆಗೋಯಿತು ನನಗೆ. ನನ್ನ ಮನೆಯವ್ರಿಗೆ ಬಾಕ್ಸ್ ಕಳಿಸ್ಬೇಕಿತ್ತಲ್ಲ, ಅದು ಫಸ್ಟ್ ಶಿಫ್ಟ್ ಬೆಳಿಗ್ಗೆ ಬೇಗ ಹೋಗ್ತಾರೆ. ತಿಂಡಿಗೆ ಬಂದುಬಿಟ್ಟು ಒಗ್ಗರಣೆ ಮತ್ತು ಟೀ ಮಾಡಿದ್ದೆ ಅವರಿಗೆ. ಲಂಚಿಗೆ ಬಂದುಬಿಟ್ಟು ರೈಸು ಮತ್ತು ಒಟ್ಟಾನ ಬಟಾಟೆ ಎಲ್ಲ ಹಾಕ್ಬಿಟ್ಟು ಒಂದು ಪಲ್ಯ ಮಾಡಿದ್ದೆ, ಬಟಾಣಿ ಪಲ್ಯ. ಸ್ವಲ್ಪ ಗ್ರೇವಿ ಥರನೇ ಮಾಡಿದ್ದೆ, ಯಾಕೆಂದರೆ ನಿನ್ನೆ ಫುಲ್ ಡೇ ಯಾರೂ ರೈಸ್ ತಿಂದಿಲ್ಲ ಮನೇಲಿ ಮಕ್ಕಳು ನಮ್ಮ ಹಸ್ಬೆಂಡು. ಅದಕ್ಕೆ ಅದು ಬೆಳಿಗ್ಗೆ ಬೇಗ ಒಗ್ಗರಣೆ ಮಾಡಿ ರೈಸ್ ಮಾಡಿಬಿಟ್ಟೆ. ನಾನು ಉಪವಾಸ ಇರೋದ್ರಿಂದ ತುಂಬ ಟಯರ್ಡ್ ಆಗಿದ್ದೀನಿ ಅಂತ ನನ್ನ ಮಗಳು ಮುದ್ದು ಮಾಡ್ತಾ ಇದ್ದಾಳೆ ಪಾಪ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡೆ, ಬಟ್ಟೆ ಎಲ್ಲ ಮಡಚ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.